BJP JDS ಸಪೋರ್ಟ್ ಮಾಡೋದು ಆ ಹೋರಾಟಕ್ಕೆ ಅದು ಬೇರೆ ವಿಷಯ. ಅದು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆ ರೈತರ ಹೋರಾಟವನ್ನು ಗಂಭೀರವಾಗಿ ಈ ಸರ್ಕಾರ ಪರಿಗಣಿಸದಂತೆ ಕಾಣ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೇನು ಅಂದರೆ ಹಠ, ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡೇ ಮಾಡ್ತೀನಿ, ಯಾರು ವಿರೋಧ ಮಾಡಿದರೂ ಮಾಡ್ತೀನಿ ಅನ್ನುವ ಮನೋಭಾವನೆ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರತಕ್ಕಂಥ ಮನೋಭಾವನೆ ಅಲ್ಲ. ಅದು ಸರ್ವಾಧಿಕಾರ. ಇಲ್ಲಿರೋ ಡೆಮಾಕ್ರಸಿ. ನೀವು ಡಿಕ್ಟೇಟರ್ ಥರ ವರ್ತನೆ ಮಾಡೋಕ್ಕಾಗಲ್ಲ. ನೀವು ಕನಕಪುರ ರಿಪಬ್ಲಿಕ್ಕನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿರ್ಬೋದು, ಆದರೆ ಅದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿರೋದು. ಹಾಗಾಗಿ ರೈತ ವಿರೋಧದ ಯೋಜನೆಯನ್ನು ಕೈಬಿಡಿ. ಇವತ್ತಿಗೂ 80% ರೈತರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಆದಮೇಲೆ ಯಾಕೆ ಈ ಹಠಮಾರಿತನ? ಯಾಕೆ? ಏನು ಉದ್ದೇಶ? ಇದರಿಂದ ಸಾಧಿಸೋದೇನು? ರೈತರ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡ್ತೀರಾ? ನಿಮಗಿದು ಎಚ್ಚರಿಕೆ ಗಂಟೆ ಆಗಬೇಕು. ನಿನ್ನೆ ಮಾಡಿರೋ ಪೊರಕೆ ಸೇವೆ ನಿಮ್ಮ ಸರ್ಕಾರಕ್ಕೊಂದು ಎಚ್ಚರಿಕೆ ಗಂಟೆ ಆಗಬೇಕಾಗಿತ್ತು. ನೀವು ಬದಲಿಗೆ ಏನು ಮಾಡಿದ್ರಿ? ಬದಲಿಗೆ ರೈತರ ಮೇಲೆ 307 ಕೇಸ್ ಹಾಕ್ತೀರಿ. ಆ ರೈತರ ಮೇಲೆ ಕೇಸ್ ಹಾಕೋದಲ್ದೆ ಇವತ್ತು 2000 ಜನರ ಪೊಲೀಸರನ್ನು ತಗೊಂಡೋಗಿ ಅಲ್ಲಿ ಡೆಪ್ಯೂಟ್ ಮಾಡಿ ನಿಲ್ಲಿಸ್ಕೊಂಡು ಸರ್ವೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಯಾರಿಗೆ ಲಾಭ ಮಾಡ್ಕೊಡೋಕ್ಕೆ? ಈ ಟೌನ್ಶಿಪ್ಪಿಂದ ಯಾರಿಗೆ ಲಾಭ ಹೇಳಿ? ನನಗಿರೋ ಮಾಹಿತಿ ಇದೆ, ಸರ್ಕಾರಿ ಭೂಮಿಯನ್ನು ನೋಟಿಫಿಕೇಶನ್ ಆದಮೇಲೆ ನೀವು 53, 57ನಲ್ಲಿ ಗ್ರಾಂಟ್ ಮಾಡಿ, ಆ ಗ್ರಾಂಟ್ ಮಾಡಿ ಸರ್ಕಾರಿ ಭೂಮಿಗೆ ನಿಮ್ಮ ಬೆಂಬಲಿಗರಿಗೆ ಲಾಭ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೀರಿ. ಅಂದರೆ ಭೂಮಿ ಸರ್ಕಾರದ್ದು, ನೀವು ಗ್ರಾಂಟ್ ಮಾಡಿದ್ದೀರಿ. ನೀವು ನೋಟಿಫಿಕೇಶನ್ ಆದಮೇಲೆ ಗ್ರಾಂಟ್ ಮಾಡಿದ್ದೇನೆ ಒಂದು ಹಗರಣ. ನೋಟಿಫಿಕೇಶನ್ ಆದಮೇಲೆ ಗ್ರಾಂಟ್ ಮಾಡಿದ್ದೇ ಒಂದು ಹಗರಣ. ಆ ಗ್ರಾಂಟ್ ಮಾಡಿರೋ ಹಗರಣದ ಆ ಭೂಮಿಗೆ ನೀವು ನಿಮ್ಮ ಕಡೆಯವರು GPA ಮಾಡಿಸ್ಕೊಳ್ತೀರಿ. ಸರ್ಕಾರದ ಖಜಾನೆಯಿಂದ ಹಣ ಹೋಗುತ್ತೆ ಅವರಿಗೆ. ಈ ಥರದ ಹಗರಣ ಮಾಡೋದಕ್ಕೆ ನೀವು ಮುಖ್ಯಮಂತ್ರಿಯಾಗಿದ್ದು ಈ ಹಗರಣ ಮಾಡೋದಕ್ಕ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಇನ್ನೂ 1 ತಿಂಗಳು ಪೂರ್ಣಗೊಳಿಸಿದಿರಿ. ನಿಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ನೀವು ಯಾಕೆ ಈ ಹಠಮಾರಿ ಧೋರಣೆ ತೋರಿಸ್ತಾ ಇದ್ದೀರಿ? ಈ ಹಠಮಾರಿ ಧೋರಣೆಯನ್ನು ಕೈಬಿಡಿ. ರೈತರ ಮನೋಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ರೈತ ಮಹಿಳೆಯರು ಪೊರಕೆ ಸೇವೆ ಮಾಡಿರೋದ್ರ ಆಕ್ರೋಶವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಒನಕೆ ಹಿಡಿಯೋಕ್ಕೆ ಮುಂಚೆ ನೀವು ಈ ಟೌನ್ಶಿಪ್ ಕೈಬಿಡಿ. ಅವ್ರು ಒನಕೆ ಹಿಡ್ಕೊಂಡ್ರೆ ಅವತ್ತು ಹೈದರಾಲಿ ಸೈನಿಕರಿಗೆ ಏನು ಗತಿ ಆಯಿತೋ ಆ ಗತಿ ನಿಮಗೆ ಬರಬಾರ್ದು. ಆ ಬರಬಾರ್ದು ಅಂತಿದ್ರೆ ನಿಮ್ಮ ಈ ಒಂದು ಯೋಜನೆಯನ್ನು ಕೈಬಿಡಿ. ಸರಿ, ಕಲಬುರಗಿ ಜೈಲಿನಲ್ಲಿ 3 ಕೈದಿಗಳು ಇವತ್ತು ಬೆಳಿಗ್ಗೆ ಪರಾರಿಯಾಗಿರುವಂತ ನಮ್ಮ ಗೃಹ ಸಚಿವರು ಟ್ವೀಟ್ ಮಾಡಿರ್ಬೇಕಲ್ವಾ? ಅವರಿಗೆ ಬಹುಶಃ ಬ್ಯುಸಿಯಾಗಿರಬೇಕು, ಮರ್ತಿರ್ತಾರೆ. ನಾನು ಸಜೆಷನ್ ಕೊಡ್ತೀನಿ, ತಕ್ಷಣ ಗೃಹ ಸಚಿವರೇ ಟ್ವೀಟ್ ಮಾಡಿ. ಕಲಬುರಗಿ ನನ್ನ ಟೆರಿಟರಿಯೊಳಗಿಲ್ಲ. ಕಲಬುರಗಿನಲ್ಲಿ ಭ್ರೂಣ ನಾಪತ್ತೆ ಆದರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ ನಡೆದರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ SSLC PUC ರಿಸಲ್ಟು ಲೋಯೆಸ್ಟ್ ಆದರೂ ನನಗೇನು ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಜೈಲ್ ಬ್ರೇಕ್ ಆದರೂ ನನಗೆ ಸಂಬಂಧ ಇಲ್ಲ. ನನ್ನ ಸಂಬಂಧ ಇರೋದು ಮಾತ್ರ ಟ್ವೀಟು ಅಂಥೇಳಿ. ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆ ಕೊಡೋಕ್ಕೆ ಬಯಸ್ತೇನೆ, ನೀವು ಒಂದು ಹೊಸ ಖಾತೆಯನ್ನು ಕ್ರಿಯೇಟ್ ಮಾಡಿ. ಹೇಗೋ ಒಂದು ಏನು ಹೇಳಿದ್ರಲ್ಲ, ಎಂಥದ್ದು ಅಲ್ಲಲ್ಲ, ಪ್ರಜಾಸೇವಾ ಇಲಾಖೆ ಅಂತ ಮಾಡ್ತೀನಿ ಅಂತ ಹೊರಟಿದ್ದೀರಿ. ಒಂದು ಟ್ವೀಟ್ ಇಲಾಖೆ ಮಾಡಿ ಅದನ್ನ ಸನ್ಮಾನ್ಯ ಗೃಹ ಸಚಿವರಿಗೆ ಆ ಖಾತೆಯನ್ನು ವಹಿಸ್ಕೊಡಿ. ಹೇಗೂ ಅವರು ಇಂಡೈರೆಕ್ಟಾಗಿ ಅದನ್ನು ಪೊಸಿಷನಿಗೆ ತೊಗೊಂಡಿದ್ದಾರೆ. ಹಾಗಾಗಿ ಆಡಳಿತವನ್ನು ಪೊಸಿಷನಿಗೆ ತಗೊಳ್ಳೋದೇ ಇದ್ರು ಇದನ್ನೆಲ್ಲ ಪೊಸಿಷನಿಗೆ ತೊಗೊಂಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಟ್ವೀಟ್ ಖಾತೆ ಮಾಡಿ ಆ ಖಾತೆಗೆ ನೀವು ಪರ್ಮನೆಂಟ್ ಮಂತ್ರಿ ಅಂತ ಮಾಡಿದ್ರು ನಮ್ದೇನು ವಿರೋಧ ಇಲ್ಲ. ನನಗೇನು ಈ ಮೊದಲ ಆರತಿ ಮಹಾರಾಜರ ಕಾಲದಲ್ಲಿ ಮಹಾರಾಜರಿಗೆ ಸಲ್ತಾ ಇತ್ತು ಅನ್ನೋದನ್ನು ನಾನು ಕೇಳಿದ್ದೇನೆ. ನಾವ್ಯಾರು ಮಹಾರಾಜರು ಅಂತ ಅಂದ್ಕೊಳ್ಳಲ್ಲ, ನಾನಂತೂ ಅಂದ್ಕೊಳ್ಳಲ್ಲ. ಏಕೆಂದರೆ ಅವರು ಮಹಾರಾಜರು ಇದ್ದಾಗ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ
ಪ್ರಜಾ ಹಿತದ ರಾಜಕಾರಣ ಅವ್ರು ಮಾಡ್ತಾಯಿದ್ರು. ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿದ್ದೀವಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿರ್ತಕ್ಕಂಥ ನಾವು ಮಹಾರಾಜರು ಅಂತ ನಾವು ಭಾವಿಸೋದಿಲ್ಲ. ಸರ್, ಈಗ ಸ್ಪೀಕರ್ ಯಾರಂತ ಗೊತ್ತಿಲ್ಲ, ಬಹುತೇಕ ಸಚಿವರುಗಳು ಯಾರಂತ ಗೊತ್ತಿಲ್ಲ, ಅಧಿವೇಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನೂ ಟೈಮ್ ಇದೆಯಲ್ವಾ? ಇನ್ನೂ ಆಗಸ್ಟು 6ನೇ ತಾರೀಕು ಅಂತಿದೆ. ಅದಕ್ಕೆ ಏನಂತೆ ಏನು ಮಾಡಿದ್ರು ಕಾಂಗ್ರೆಸ್ನವ್ರನ್ನೇ ಮಾಡ್ತಾರೆ. ನಿಮ್ಮನ್ನು ಮಾಡ್ತೀವಿ ಅಂತ ಅವ್ರು ಕರೆಯಲ್ಲ, ನಮ್ಮನ್ನು ಕರೆದ್ರೂ ನಾವು ಮಂತ್ರಿ ಆಗಕ್ಕೆ ಹೋಗಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರನ್ನೇ ಮಾಡೋದ್ರಿಂದ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಕೆ ಬಿಡಿ. ಆದ್ರೆ ಒಂದೇನು ಅಂದರೆ ಈಗ ಬರಗಾಲ ಇರೋದ್ರಿಂದ ಕನಿಷ್ಠ ಕೃಷಿ ಇಲಾಖೆಗಾದರೂ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ, ಆದಷ್ಟು ಬೇಗ. ಕೃಷಿ ಬರ ಇರೋದ್ರಿಂದ ಈ ಬರಗಾಲ ಅದ ಸಂದರ್ಭಕ್ಕೆ ಹೋಗಬೇಕು, ರೈತರ ಅಹವಾಲನ್ನು ಕೇಳಬೇಕು. ಯಾರೋ ಒಬ್ಬರು ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸುವಂಥ ಕೃಷಿ ಖಾತೆ ಸಚಿವರು ಬೇಕು. ನೀವು ಬೇರೆ ಯಾವುದಕ್ಕಾರು ಕೊಡ್ತಿರೋ ಬಿಡ್ತಿರೋ, ಶಿಕ್ಷಣಕ್ಕೆ ಮತ್ತು ಕೃಷಿಗೆ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ. ನಿಮಗೆ ನಮಗೂ ಅರ್ಥ ಆಗತ್ತೆ. ನೀವು ಹೊರಗಡೆ ಎಷ್ಟೇ ಬಲಿಷ್ಠರಾಗಿ ಕಂಡರೂ ಕೂಡ ನಿಮ್ಮ ಕೈಕಮಾಂಡ್ ಅಡಿಯಲ್ಲಿ ನೀವು ಯಾರೂ ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ನಾನು ಗುಲಾಮ ಅಂತ ಪದ ಉಪಯೋಗಿಸಲ್ಲ. ನೀವು ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ಹಾಗೆ ನೀವು ಸ್ವತಂತ್ರ ಅಲ್ಲದೆ ಇರೋದ್ರಿಂದ ನಿಮ್ಮ ಕಷ್ಟ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ನಿಮಗೆ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಣ ಸಚಿವನನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಿ, ಒಬ್ಬ ಕೃಷಿ ಸಚಿವರನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಿ. ಉಳಿದಿದ್ದು ನಿಮ್ಮ ಮರ್ಜಿಗೆ ಬಿಟ್ಟಿದ್ದು, ನಾವು ಅದಕ್ಕೆ ಇನ್ನೇನು ಹೇಳಲ್ಲ. ಸರ್, ನಾಳೆ ಯುಟಿ ಖಾದರ್ ಅವರು ಮಂಗನ ಕಾಯಿಲೆಗಳ ಬಗ್ಗೆ ಸಭೆ ಕರೆದಿದ್ದಾರೆ. ಸರ್, ಮಂಗನ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಈಗ ಏನಂದರೆ ಮಂಗನ ಕಾಯಿಲೆ ಒಂದು ಕಾಲದಲ್ಲಿ ತೀವ್ರ ಸ್ವರೂಪವನ್ನು ತೀರ್ಥಹಳ್ಳಿ, ಶೃಂಗೇರಿ, ಚಿಕ್ಕಮಗಳೂರು ಈ ಭಾಗದಲ್ಲಿ, ಒಂದು ಸೊರಬ, ಸಾಗರ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಈಗ ಆ ಪ್ರಮಾಣದಲ್ಲಿ ಇಲ್ಲ. ಆದರೂ ಎಚ್ಚರಿಕೆ ವಹಿಸಿರೋದು ತಪ್ಪು ಅಂತ ನಾನು ಭಾವಿಸೋದಿಲ್ಲ.